ವೀಕ್ಷಕರೇ, ಇದೀಗ ನಮ್ಮ ಜೊತೆ ಇದ್ದಾರೆ ಕಾಲ್ನಲ್ಲಿ ಅರವಿಂದ್ ಶರ್ಮಾ ಅವರು, ಸಾಮಾಜಿಕ ಹೋರಾಟಗಾರರು. ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಎಸ್.ಎಲ್. ಭೈರಪ್ಪನವರ ಬಗ್ಗೆ ಅವರ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ನಮ್ಮ ಈಡನ್ಸ್ ನ್ಯೂಸ್ನ ಜೊತೆಗೆ ಹಂಚ್ಕೊಳ್ಳಿಕ್ಕೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್ ನಿಮ್ಗೆ? ಕೇಳಿಸ್ತಾ ಇದೆ ಮೇಡಮ್ ಧ್ವನಿ. ಸರ್, ಎಸ್.ಎಲ್. ಭೈರಪ್ಪನವರು ಇಂದು ನಿಧನರಾಗಿದ್ದಾರೆ. ಹೌದು ಮೇಡಮ್. ನಿಮಗೆ ಅವರ ಜೊತೆ ಏನಾದ್ರೂ ಒಡನಾಟ ಇತ್ತಾ? ಅವರ ಕಾದಂಬರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸರ್? ಈಗ ನಾನು ಅವ್ರನ್ನ ಒಂದ್ 2 ಬಾರಿ ಭೇಟಿ ಮಾಡಿದ್ದೆ. ಓಕೆ. ಒಂದು ವರ್ಷದಿಂದ ಭೇಟಿ ಮಾಡಿದ್ದೆ. ತುಂಬಾ ಅದ್ಭುತವಾದಂತ ವಿಚಾರ ಏನು ಅಂತಂದ್ರೆ, ಮೈಸೂರಿನ ಉದಯ ರವಿ ರಸ್ತೆಯಲ್ಲೇ ಅವ್ರ ಮನೆ ಇದೆ. ನಾವು ಕೆಳಗಡೆಯಿಂದ ಬರ್ಬೇಕಾರೆ, ಮೈಸೂರಿನ ಚಿಕ್ಕಮ್ಮ ನಿಕೇತನ ಚೌಟ್ರಿಯಿಂದ ಮೇಲ್ಗಡೆ ಬರ್ಬೇಕಾರೆ ಒಂದು ಅದ್ಭುತ ಇದೆ. ಅದೇನು ಅಂದ್ರೆ, ಎಡಭಾಗದಲ್ಲಿ ಎಡಪಂಥೀಯ ಸಾಹಿತಿ ಒಬ್ರಿದ್ದಾರೆ, ಭಗವಾನ್ ಅಂತ, ಪ್ರೊಫೆಸರ್ ಭಗವಾನ್ ಸರ್ ಅಂತ. ಬಲಭಾಗದಲ್ಲಿ ಬಲಪಂಥೀಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು. ಇದು ಅದ್ಭುತ. ಎಡ ಹಾಗೂ ಬಲಪಂಥೀಯಗಳ ಜೋಡಣೆಗೆ ಉದಯ ರವಿ ರಸ್ತೆ ಸಾಕ್ಷಿಯಾಗಿದೆ. ಇದು ನಾನ್ ಕಂಡಂತಹ ಒಂದು ಅದ್ಭುತವಾದಂತ ಚಿತ್ರಣ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಈ ವಿಚಾರದಲ್ಲಿ. ಎಸ್.ಎಲ್. ಭೈರಪ್ಪ ಅವರು ಮೇರು ಕಾದಂಬರಿಗಾರರು. ಕನ್ನಡಕ್ಕೆ ಅತ್ಯದ್ಭುತವಾದಂತ ಕಾದಂಬರಿಯನ್ನ ಕೊಟ್ಟಿದ್ದಾರೆ. ವಂಶವೃಕ್ಷ ಇರ್ಬೋದು, ದಾಟು, ತಂತು, ಅಂಚು, ಪರ್ವ, ಆಯ್ತಾ, ಮಹಾಭಾರತದ ವಿಚಾರಧಾರೆಗಳನ್ನ ಪರ್ವದಲ್ಲಿ ಅತ್ಯದ್ಭುತವಾಗಿ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಗೃಹಭಂಗ, ಅನ್ವೇಷಣೆ, ಮಂದ್ರ, ಸಾರ್ಥ, ನಾಯಿನೆರಡು, ಧರ್ಮಶ್ರೀ ನಾನು ಸ್ವಲ್ಪ ಭಾಗ ಓದಿದ್ದೀನಿ. ಅತ್ಯದ್ಭುತವಾದಂತ ಕಾದಂಬರಿ, ಪೂರ್ತಿ ಓದಕ್ಕಾಗಿಲ್ಲ ಅವ್ರ ಬಗ್ಗೆ. ನಾವು ಕನ್ನಡ ಚಳವಳಿಗಾರರು ಒಂದ್ಸತಿ ಅವರು ರಾಮದಾಸ್ ಅವರ ಕಾರ್ಯಕ್ರಮದಲ್ಲಿ ಮೋದಿ ಅವರ ವಿಚಾರವನ್ನ ಕನ್ನಡಿಗರು ಹೊಗಳ್ತಾ ಇಲ್ಲ ಅಂತ ಏನೋ ಒಂದು ಮಾತಾಡ್ಬಿಟ್ಟಿದ್ರು. ನಾವು ಚಳವಳಿ ಕೂಡ ಮಾಡಿದ್ವಿ. ಅದ ಅವ್ರೆಷ್ಟು ಸೂಕ್ಷ್ಮ ಸ್ವಭಾವದವರು ಅಂತಂದ್ರೆ, ಆ ವಿಚಾರನ ಅಷ್ಟು ತಲೆಗೆ ಹಾಕೊಳ್ಳೇ ಇಲ್ಲ ಅವರು. ಅಷ್ಟು ದೊಡ್ಡ ವ್ಯಕ್ತಿತ್ವ ಎಸ್.ಎಲ್. ಭೈರಪ್ಪ ಅವ್ರದ್ದು. ಅಂತ ಸಾತ್ವಿಕ ಜೀವಿಗಳ ಕೊಂಡಿ ಇತ್ತೀಚೆಗೆ ಕಳೆದೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಂತ ಸಾತ್ವಿಕ ಜೀವಿಗಳು ಹುಟ್ಟೋದು ಕಷ್ಟ ಅಂತ ಅನಿಸ್ತಾ ಇದೆ. ಈಗ ನಮ್ಮ ಚಳುವಳಿಗಾರಗಳಿಗೆ ಎಡ ಹಾಗೂ ಬಲಪಂಥೀಯ ಎಲ್ಲಾ ಸಾಹಿತಿಗಳು ಶ್ರೇಷ್ಠವಾದವ್ರೆ. ಒಂದೊಂದು ಸಿದ್ಧಾಂತ ಒಬ್ಬೊಬ್ರಿಗಿರುತ್ತೆ. ಈ ಸಿದ್ಧಾಂತದ ಕೊಂಡಿಯನ್ನ ಮುಂದೆ ನಮ್ಗೆಲ್ಲ ಚಳುವಳಿಗಾರರಿಗೆ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಇಂತಹ ಶ್ರೇಷ್ಠ ಕಾದಂಬರಿಗಾರರು ನಮ್ಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಸಮಾಜದ ಹಲವಾರು ವಿಚಾರಗಳಲ್ಲಿ ಇವ್ರ ಸಿದ್ಧಾಂತವನ್ನ ಇಟ್ಕೊಂಡು ನಾವು ಚಳುವಳಿ ಮಾಡ್ತಕ್ಕಂಥ ಕೆಲ್ಸಗಳನ್ನ ಮಾಡ್ತೀವಿ. ಇದು ನಮ್ಗೆಲ್ಲೋ ಅವರು ಬರೀ ಬುಕ್ ಅಲ್ಲಿ ಇವತ್ತು ಪುಸ್ತಕದಲ್ಲಿ ಉಳಿತಾ ಇದಾರೆ, ನಮ್ಮ ಎದುರುಗಡೆ ಅವರು ಇಲ್ಲೇ ಇರಂಗ್ ಆಗ್ತಾ ಇದಾರೆ ಅಂದ್ರೆ ನಮ್ಗೆ ಅದು ನಮ್ಮ ಕರುನಾಡಿನ ದುರಂತ ಅಂತ ಹೇಳುದು ತಪ್ಪಾಗ್ಲಾರ್ದು. ಬಹಳ ಶ್ರೇಷ್ಠ ವ್ಯಕ್ತಿತ್ವ ಅಂತ ಹೇಳ್ಬೋದು ಮೇಡಮ್, ಅಷ್ಟೇ. ಸರ್, ಅವರ ಕಾದಂಬರಿಗಳನ್ನ ನೀವು ಓದಿದೀರಾ ಅಂತ ತಿಳಿತು ನನಗೆ. ನೀವು ಕಾದಂಬರಿಗಳ ಹೆಸರು ಹೇಳಿದ್ರಿ. ಹೌದು ಮೇಡಮ್. ಅದರಲ್ಲಿ ನಿಮಗೆ ಅತ್ಯಂತ ಪ್ರಿಯವಾದ ಕಾದಂಬರಿ ಯಾವುದು ಅಂತ ಹೇಳ್ಬೋದಾ? ನನಗೆ ಪರ್ವ ಹಾಗೂ ಧರ್ಮಶ್ರೀ. ಪರ್ವ ನಾಟಕವನ್ನ ರಂಗಾಯಣದ ನಿರ್ದೇಶಕರಾದಂತ ಅಡ್ಡಂಡ ಕಾರ್ಯಪ್ಪ ಅವರು ನಾಟಕವನ್ನ 9 ಗಂಟೆಗಳ ನಾಟಕವನ್ನ ಒಂದು 50ಕ್ಕೂ ಹೆಚ್ಚು ಶೋಗಳನ್ನ ಮಾಡಿದ್ದಾರೆ. ಹೌದು ಸರ್. ತುಂಬಾ ಅದ್ಭುತವಾದಂತ ಕಾದಂಬರಿ ಪರ್ವ. ಧರ್ಮಶ್ರೀ ಕೂಡ ಅತ್ಯದ್ಭುತವಾದಂತ ಕಾದಂಬರಿ. ನಾನು ಪರ್ವನ ನೋಡಿದೀನಿ, ನಾನು ಓದಿಲ್ಲ ಪೂರ್ತಿ. ಅದು ಧರ್ಮಶ್ರೀಯನ್ನ ಸ್ವಲ್ಪ ಓದಿದೀನಿ, ಯಾರೋ ನಮ್ ಸ್ನೇಹಿತರ ಹತ್ರ ಇತ್ತು, ಸ್ವಲ್ಪ ಓದಿದೀನಿ. ಅವರ ಬರವಣಿಗೆ ಶೈಲಿ, ಅವರ ಅದು ಬಿಡಿ, ಅದನ್ನ ನಾವ್ ಹೇಳಕ್ಕೆ ಆಗೋದಿಲ್ಲ. ಇದ್ರಲ್ಲಿ ಶ್ರೇಷ್ಠ ಕಾದಂಬರಿಯನ್ನ ಬರೆಯೋರು ಇನ್ ಮುಂದೆ ಬರ್ಲಾರ್ಲು ಅಂತ ಅನ್ಕೋತೀನಿ ನಾನು. ಗೊತ್ತಿಲ್ಲ, ಪ್ರಕೃತಿ ಇನ್ನೂ ಒಳ್ಳೊಳ್ಳೆ ಕಾದಂಬರಿಗಾರನ ಹುಟ್ಟಾಕ್ಬೋದು. ಆದ್ರೆ ಇವತ್ತಿನ ಸಮಯದಲ್ಲಿ ಎಸ್.ಎಲ್. ಭೈರಪ್ಪ ಅವ್ರನ್ನ ಕಳ್ಕೊಂಡಿರೋದು ನಿಜವಾಗ್ಲೂ ಕರುನಾಡಿಗೆ ಒಂದು ಆಸ್ತಿ ಕಳ್ಕೊಂಡಂಗೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಷ್ಟು ಮಾತ್ರ ಹೇಳ್ಬೋದು ಮೇಡಮ್ ನಾನು. ಓಕೆ ಸರ್, ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಧನ್ಯವಾದಗಳು.